ಏನಪ್ಪ ಯಾವ್ದೋ ಒಂದು ಸೊಪ್ಪು ತಗೊಂಬಂದು ತೋರಿಸ್ತಾ ಇದ್ದಾಳೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಇದು ಯಾವ್ದು ಸೊಪ್ಪು, ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ, ಇದರಿಂದ ಏನ್ ಆಯುರ್ವೇದಿಕ್ ಬೆನಿಫಿಟ್ಸ್ ಇದೆ, ಯಾವ ತರ ಯೂಸ್ ಮಾಡ್ಬೇಕು, ಯಾವ ಡಿಸೀಸ್ಗೆ ಯೂಸ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ಮಾತ್ರ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ನ ರೀಸೆಂಟಾಗಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ನೀವು ಕೊಡುವಂತಹ ಒಂದು ಲೈಕು ಕಮೆಂಟ್ಸಿಂದನೇ ನಾನು ಇನ್ನೂ ಇದೇ ಥರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತ ಹೇಳ್ಬೋದು. ನನ್ನನ್ನು ನಿಮ್ಮ ಮನೇಲಿ ಒಬ್ಳು ಅಂತ ಭಾವಿಸಿ ನನಗೂ ಎನ್ಕರೇಜ್ ಮಾಡಿ. ಈ ಗಿಡ ಏನಪ್ಪಾ ಅಂತಂದ್ರೆ ಇದು ಲಕ್ಕಿ ಗಿಡ ಅಂತ ಹೇಳ್ತಾರೆ. ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಬಂದು ಇದು ಆಯುರ್ವೇದಿಕ್ ಗಿಡ. ಇದು ಎಲ್ಲಾ ಕಡೆನೂ ಸಿಗುತ್ತೆ, ಬಟ್ ಗೊತ್ತಿರೋರಿಗೆ ಮಾತ್ರ ಗೊತ್ತು ಇದನ್ನ ಯಾವ ತರ ಯೂಸ್ ಮಾಡ್ತಾರೆ, ಇದ್ರದ್ದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ಯೂಸ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇದನ್ನ ನಮ್ಮಮ್ಮ ಬಂದು ಅವ್ರಿಗೆ ಹಲ್ಲು ನೋವು ಇರುತ್ತಲ್ವಾ, ಹಲ್ಲು ನೋವಿರೋದಕ್ಕೆ ಅವರು ಇದು ಎಲೆ ಇದೇನು ಕುಡಿ ಅಂತಾರಲ್ವಾ, ಈ ತರ ಚಿಗುರು ಎಲೆ ಅಂತ ಏನಿರುತ್ತಲ್ವಾ, ಈ ಚಿಗುರನ್ನ ಒಂದ್ 2-3 ತಿಂದ್ರೆ ಹಲ್ಲು ನೋವು ತುಂಬಾನೇ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಂತಂದ್ರೆ ಇದು ನಾವು ಮನೆ ಹತ್ರ ಕೂಡ ಹಾಕೋಬಹುದು. ಇದನ್ನೇನು ಬೇರ್ ಸಮೇತ ತಗೊಂಡೋಗಿ ಹಾಕೋಬೇಕು ಅಂತ ಏನಿಲ್ಲ. ಈ ತರ ಒಂದು ಚಿಕ್ಕದ ಅರೆ ಏನಿರುತ್ತಲ್ವಾ, ಈ ಚಿಕ್ಕ ಅರೆನ ಕಟ್ ಮಾಡ್ಕೊಂಡೋಗಿ ನಾವು ತಗೊಂಡೋಗಿ ಹಾಕೊಂಡ್ರೆ ಮನೆ ಹತ್ರನೂ ಬೆಳೆಯುತ್ತೆ. ಆಮೇಲೆ ಇದು ಒಂದು ಆಯುರ್ವೇದಿಕ್ ಅಲ್ಲಿ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ ಇದಕ್ಕೆ. ಇದ್ರ ಹೆಸರು ಬಂದು ಲಕ್ಕಿ ಗಿಡ ಅಂತ. ನಮ್ ಸೈಡ್ ಅಲ್ಲಿ ಇದನ್ನ ಲಕ್ಕಿ ಗಿಡ ಅಂತ ಕರೀತಾರೆ. ಇದನ್ನ ಯಾವ ತರ ಐಡೆಂಟಿಫೈ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಫ್ಲವರ್ಸ್ ಬರುತ್ತೆ, ಈ ತರ ಬ್ಲೂ ಕಲರ್ ಫ್ಲವರ್ಸ್ ಬರುತ್ತೆ. ಇದಿನ್ನು ಚಿಕ್ಕದಾಗಿದೆ, ಇನ್ನು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಇದನ್ನ ನಾವು ಚಿಕ್ಕವರಿದ್ದಾಗ ನಮ್ಮ ಫಾರ್ಮಿಗೆಲ್ಲ ವಿಸಿಟ್ ಮಾಡಿದಾಗ ನಮ್ಮಮ್ಮ ನಮ್ಗೆ ಕಿತ್ಕೊಡ್ತಾ ಇದ್ರು, ಇದನ್ನ ಮುಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಇದರಿಂದ ನಮ್ಮಮ್ಮಗೆ ಮತ್ತೆ ತುಂಬಾನೇ ಅಡ್ವಾಂಟೇಜ್ ಇರೋದ್ರಿಂದ ಅವ್ರು ತುಂಬಾನೇ ಯೂಸ್ ಮಾಡ್ತಾರೆ. ಆ ಪರ್ಪಸಿಗೋಸ್ಕರ ನಾವು ಎಲ್ಲೋದ್ರೂ ಅಟ್ಲೀಸ್ಟ್ ಫಾರ್ಮ್ ಅಲ್ಲಿ ಒಂದ್ ಗಿಡ ಹಾಕಿ ಬೆಳೆಸಿ ಇದನ್ನ ಮೇಂಟೈನ್ ಮಾಡ್ತಾ ಇದೀವಿ. ಆಮೇಲೆ ಸೊ ಈ ತರ ಫ್ಲವರ್ಸ್ ಇರುತ್ತೆ ನೋಡಿ, ಇದು ತುಂಬಾನೇ ದೊಡ್ಡದಾಗಿದೆ. ಆಮೇಲೆ ಇದನ್ನ ಹಸಿದೇ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ, ಒಣಗಿದ್ದು ಕೂಡ ಯೂಸ್ ಮಾಡ್ಬೋದು. ನಿಮ್ಗೆ ಹಸಿದು ಮೇಂಟೈನ್ ಮಾಡಕ್ ಆಗಲ್ಲ, ಮನೆ ಹತ್ರ ಎಲ್ಲ ಆಗಲ್ಲ ಅಂತಂದ್ರೆ ಇದು ಎಲೆ ಇರುತ್ತಲ್ವಾ, ಈ ತರ ಚಿಕ್ಕದು ಕುಡಿ ಎಲ್ಲ ಏನಿರುತ್ತೆ ಇದನ್ನ ಕಟ್ ಮಾಡ್ಕೊಂಡು ತಗೊಂಡೋಗಿ ನೀಟಾಗಿ ಡ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಅಂದ್ರೆ ಇದು ಸ್ವಲ್ಪ ಒಗ್ರು ಟೇಸ್ಟ್ ಇರುತ್ತೆ, ನಾವು ತಿನ್ಬೇಕಾದ್ರೆ ಒಂಥರ ಒಗ್ರು ಬರುತ್ತೆ. ಈ ಬೇವಿನ ಎಲೆ ಕಹಿ ಬರುತ್ತೆ, ಬಟ್ ಇದು ಕಹಿ ಬರಲ್ಲ, ಇದು ಒಂಥರ ಒಗ್ರು ಬರುತ್ತೆ. ಇದು ತಿಂದಾದ್ಮೇಲೆ ನಾವೇನೇ ತಿಂದ್ರು ಒಂಥರ ಟೇಸ್ಟ್ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ನಮ್ಗೆ, ಅದ್ರದ್ದು ರಿಯಲ್ ಟೇಸ್ಟ್ ಗೊತ್ತಾಗೋದಿಲ್ಲ. ಸೊ ಆ ತರ ಇರುತ್ತೆ. ಸೊ ಇದನ್ನ ಆಲ್ಮೋಸ್ಟ್ ಆಲ್ ಊಟ ಅಥವಾ ತಿಂಡಿ ಇದಕ್ಕೆ ತಿನ್ನೋದಕ್ಕೆ ಟೈಮು ಅಂತ ಏನ್ ಪರ್ಟಿಕ್ಯುಲರ್ ಆಗಿ ಯಾವುದೇ ಟೈಮ್ ಇಲ್ಲ. ನೀವು ಬೆಳಗ್ಗೆ ಆದ್ರೂ ತಿನ್ಬೋದು, ಮಧ್ಯಾಹ್ನ ಆದ್ರೂ ತಿನ್ಬೋದು. ಆಲ್ಮೋಸ್ಟ್ ಆಲ್ ನೈಟ್ ಊಟ ಎಲ್ಲ ಮುಗಿಸಿ ಇದನ್ನ ತಿಂದ್ಬಿಟ್ಟು ಮಲ್ಕೊಂಡ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದು ತಿಂದ್ಮೇಲೆ ನೀವೇನೇ ಊಟ ಮಾಡಿದ್ರು ಏನೇ ತಿಂಡಿ ತಿಂದ್ರು ಕೂಡ ನಿಮ್ಗೆ ಯಾವುದೇ ಟೇಸ್ಟ್ ಕೂಡ ಗೊತ್ತಾಗೋದಿಲ್ಲ. ಆಮೇಲೆ ಇದನ್ನ ಮೈಗ್ರೇನ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ನಿಮ್ಗೆ ಹಾಗೆ ತಿನ್ನೋದಕ್ಕೆ ಆಗೋದಿಲ್ಲ ಅಂತಂದ್ರೆ ನೀವು ಈ ಸೊಪ್ಪನ್ನ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ಜೊತೆ ಬೇಕಾದ್ರೂ ತಿನ್ಬೋದು. ಆಮೇಲೆ ಒಳ್ಳೇದು, ಪೇನ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ತಿನ್ನಕ್ ಹೋಗ್ಬಿಡಿ. ಯಾವುದೇ ಆಗ್ಲಿ ಅತಿ ಆದಡೆ ಅಮೃತಂ ವಿಷಂ ಅಂತ ಹೇಳ್ತಾರಲ್ವ, ಆ ಥರ ಯಾವ್ದನ್ನ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಯೂಸ್ ಮಾಡಿದ್ರೆ ಒಳ್ಳೇದು. ನಿಮ್ಗೆ ಏನಾದ್ರು ತುಂಬಾ ಹಲ್ಲು ನೋವಿತ್ತಂದ್ರೆ ವೀಕ್ಲಿ ಒನ್ಸ್ 1-2-3 ಕುಡಿ ಅಂತಂದ್ರೆ ಈ ತರ ಎಳೆ ಚಿಗುರು ಇರುತ್ತಲ್ವಾ, ಈ ತರದ್ದು ಒಂದು ಸಾರಿ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಸೊ ಇಲ್ಲಿ ನೋಡಿ, ಇದು ಎಳೆ ಕುಡಿ ಇರುತ್ತಲ್ವಾ, ಈ ತರ ಚಿಕ್ಕದು, ಈ ತರದ್ದು 1-2-3 ತಿಂದ್ರೆ ಸಾಕು. ಆಮೇಲೆ ಹಲ್ಲು ನೋವು ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಇದು ಬರೀ ಹಲ್ಲು ನೋವಿಗೆ ಅಂತಾನೆ ಅಲ್ಲ, ನೀವು ಮೈಗ್ರೇನಿಗೆ ಕೂಡ ಯೂಸ್ ಮಾಡ್ಬೋದು. ಮತ್ತೆ ನಮ್ಮ ಅತ್ತೆ ಬಂದು ಅವ್ರಿಗೆ ಸ್ವಲ್ಪ ಮೈಗ್ರೇನು ತಲೆನೋವೆಲ್ಲ ಜಾಸ್ತಿ ಇದೆ, ಹಾಗಾಗಿ ಅವರು ಮೈಗ್ರೇನ್ಗೆ ಇದನ್ನ ಯೂಸ್ ಮಾಡ್ತಾರೆ. ಲೈಕ್ ಇದು ಸೇಮ್ ಆಸ್ ಯೂಶುವಲ್, ಅವ್ರು ನೈಟ್ ತಿಂದೆ ಮಲ್ಕೊಳ್ತಾರೆ, ಬೆಳಿಗ್ಗೆ ತಿಂದ್ರೆ ಒಳ್ಳೇದು. ಬಟ್ ಬೆಳಿಗ್ಗೆ ಎಲ್ಲ ತಿಂದ್ರೆ ಏನಂತಂದ್ರೆ ನಾವು ಊಟ ಮಾಡಿದ್ರೆ ಊಟ ಎಲ್ಲ ಏನು ಟೇಸ್ಟ್ ಸಿಗೋದಿಲ್ಲ. ಆಮೇಲೆ
ಏನೋ ಒಂಥರ ಅದು ಬಿಟರ್ ಒಗ್ರು ಟೇಸ್ಟ್ ಇರೋದ್ರಿಂದ ಅದನ್ನ ಬೆಳಗ್ಗೆ ತಿಂದರೆ ಫುಲ್ ಡೇ ಒಂಥರ ಬಾಯಲ್ಲಿ ಅದೇ ಟೇಸ್ಟ್ ಇರುತ್ತೆ. ನಾವು ತಿಂದಿರೋ ಫುಡ್ ಏನು ಟೇಸ್ಟ್ ಬರಲ್ಲ ಅನ್ನೋ ರೀಸನ್ಗೋಸ್ಕರ ಅವರು ಕೂಡ ನೈಟೇ ತಿಂತಾರೆ. ನಮ್ಮ ಅಮ್ಮಂಗೆ ಫಸ್ಟು ಹಲ್ಲು ತುಂಬ ಇರ್ತಾಯಿತ್ತು. ಅವರು ಇದನ್ನ ತೊಗೊಂಡೋಗಿ ಒಣಗಿಸಿಟ್ಕೊಂಡು ಕೂಡ ತಿಂತಾಯಿದ್ರು. ಹಸಿದಾದರೆ ಹಸಿದು, ಒಣಗಿಸಿಟ್ಕೊಳ್ಳೋಕ್ಕಾದ್ರೆ ಒಣಗಿಸಿಟ್ಕೊಂಡು ಕೂಡ ತಿಂತಾಯಿದ್ರು. ಸೊ ಇವಾಗಲೂ ಕೂಡ ಅವರು ಇವಾಗ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗಿದೆ. ಪೈನ್ ಎಲ್ಲ ಯೂಸ್ ಮಾಡ್ತಾ 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 ಆಯುರ್ವೇದಿಕ್ ವರ್ಕ್ ಮಾಡೋದು ತುಂಬ ಸ್ಲೋ ಅಲ್ವಾ. ಸೊ ಇವಾಗ ಅವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡಿಮೆ ಆಗಿದೆ. ಸೊ ಇದು ನಮ್ಮ ಫಾರ್ಮಲ್ಲಿ ಇರೋದ್ರಿಂದ ನನಗೂ ಇದರಿಂದ ಹೆಲ್ಪ್ಫುಲ್ ಆಗಲಿ ಅನ್ನೋ ರೀಸನ್ನಿಗೋಸ್ಕರ ನಾನು ಈ ವಿಡಿಯೋನ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದ್ರ ಹೆಸರು ಲಕ್ಕಿ ಗಿಡ, ನಮ್ಮ ಸೈಡಲ್ಲೆಲ್ಲ ಲಕ್ಕಿ ಗಿಡ ಅಂತಲೇ ಕರೀತಾರೆ. ಸೊ ನಿಮ್ಮ ಕಡೆ ಏನು ಕರೀತಾರೆ, ಈ ಥರ ಪ್ಲ್ಯಾಂಟ್ಸ್ ಇದೆಯೋ ಇಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇನಂತಂದರೆ ಹಲ್ಲು ನೋವು ಮತ್ತು ಮೈಗ್ರೇನ್, ಆಮೇಲೆ ಮೈ-ಕೈ ನೋವಲ್ಲೂ ಯೂಸ್ ಮಾಡ್ಬೋದು. ಯಾಕಂತಂದರೆ ಹಲ್ಲು ನೋವೇ ಕಡಿಮೆ ಆಗುತ್ತೆ ಅಂದರೆ ಬಾಡಿ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ ಅಲ್ವಾ. ಸೊ ಹಾಗೆಯೇ ನೀವು ಇದನ್ನು ಸ್ವಲ್ಪ ನಿಮಗೆ ತುಂಬ ಮೈ-ಕೈ ನೋವಿತ್ತು, ಮೆಡಿಸಿನ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ಆಯುರ್ವೇದಿಕಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಗ್ರಂಥಿ ಅಂಗಡಿಯಲ್ಲಿ ಕೂಡ ಇದ್ರದ್ದು ಪೌಡರು ಸಿಗುತ್ತೆ, ಅವೈಲಬಿಲಿಟೀಸ್ ಇರುತ್ತೆ. ನಿಮಗೆ ಗಿಡ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ, ನಿಮ್ಗೆ ಗೊತ್ತಾಗಿಲ್ಲ, ಗಿಡ ಎಲ್ಲ ನಮಗೆ ಬೆಳೆಸೋಕ್ಕಾಗಿಲ್ಲ, ನಮಗೆ ಸಿಗೋದಿಲ್ಲ ಫ್ರೆಶ್ ಆಗಿ ಅಂತ ಅನ್ನೋರು ಆಯುರ್ವೇದಿಕ್ ಗ್ರಂಥಿ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಲಕ್ಕಿ ಸೊಪ್ಪು ಒಂದು ಪುಡಿ ಅಂತ ಕೇಳಿದ್ರೆ ಕೊಡ್ತಾರೆ. ಅದನ್ನು ತೊಗೊಂಬಂದು ಕೂಡ ನೀವು ಯೂಸ್ ಮಾಡಿಕೊಂಡು ನಿಮಗಿರುವಂತಹ ಪೈನ್ಗಳು ಏನಿರುತ್ತೆ ಅದನ್ನು ರಿಲೀಫ್ ಮಾಡ್ಕೋಬೋದು. ಬಟ್ ಇದು ಪರ್ಟಿಕ್ಯುಲರ್ಲಿ ಹಲ್ಲು ನೋವು ಮತ್ತು ಮೈಗ್ರೇನಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ನೀವು ಕೂಡ ಒಂದು ಲೈಕು ಕಮೆಂಟಿಂದನೇ ನಾವಿನ್ನೂ ಇದೇ ಥರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ನಾನು ಫಾರ್ಮಲ್ಲಿದ್ದೀನಿ, ಬಟ್ ನಮ್ಮ ಫಾರ್ಮಲ್ಲಿ ಇದೇ ಥರ ತುಂಬಾ ಆಯುರ್ವೇದಿಕ್ ಗಿಡಗಳನ್ನು ನಾವು ಬೆಳೆಸಿದ್ದೀವಿ. ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ನಿಮ್ಮೆಲ್ರಿಗೂ ಈ ಥರ ಇನ್ಫಾರ್ಮೇಷನ್ ರೀಚ್ ಆಗಬೇಕು ಅಂತಂದರೆ ಸೊ ನಾನು ವೀಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿದ್ರೆ, ನೀವು ಲೈಕು, ಕಮೆಂಟ್ಸು, ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ನನಗೂ ಏನೋ ಒಂಥರ ಖುಷಿಯಾಗಿ ಎಲ್ಲನೂ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಸೊ ಈ ಸಲ ನಾವು ಫಾರ್ಮ್ ವಿಸಿಟಲ್ಲಿ ತುಂಬ ದಿನ ಏನು ಉಳ್ಕೊಳ್ತಾ ಇಲ್ಲ, ಬೇಗನೆ ಹೋಗಬೇಕು. ಬಂದಾಗಿಂದನೂ ಬೇರೆ ಬೇರೆ ಕೆಲಸಗಳೆಲ್ಲನೂ ಇದೆ. ಸೊ ಇಲ್ಲೇನೋ ಬೋರ್ವೆಲ್ ಪ್ರಾಬ್ಲಮ್ ಆಗಿತ್ತು, ಅದು ಇದು ಅಂತ ಅಂದ್ಕೊಂಡು ನಾವು ಬೇರೆ ಕೆಲಸಗಳಲ್ಲಿ ಎಲ್ಲ ಸ್ವಲ್ಪ ಬ್ಯುಸಿ ಆಗಿದ್ವಿ. ಹಾಗಾಗಿ ನನ್ನ ಜೊತೆ ಇಲ್ಲಿರೋಂಥ ಎಲ್ಲ ವಿಷಯನೂ ನಾನು ಶೇರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಎಷ್ಟಾಗುತ್ತೋ ಅಷ್ಟು ನಾವು ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ವಿಸಿಟಲ್ಲಿ ಇವಾಗ ಶೇರ್ ಮಾಡಿ ಇನ್ನೂ ಉಳಿದಿರೋದು ಏನಿರುತ್ತೆ ಅದನ್ನು ನೆಕ್ಸ್ಟ್ ವಿಸಿಟಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.